ನಮಸ್ಕಾರ. ಭಾಳಷ್ಟು ಜನ ರೀಲ್ಸ್ ಯೂಸ್ ಮಾಡ್ತಿದ್ದೀರಾ. ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಬಗ್ಗೆ ನಾನು ಮಾತಾಡ್ತಿರೋದು. ಇನ್ಸ್ಟಾಗ್ರಾಮ್ ರೀಲ್ಸ್ನ ಭಾಳಷ್ಟು ಜನ ನೋಡ್ತಿರ್ತಾರೆ, ಅದೇ ಥರ ಲೈಕ್ ಮಾಡ್ತಿರ್ತಾರೆ, ಕೆಲವೊಬ್ಬರು ಸೇವ್ನೂ ಮಾಡ್ತಿರ್ತಾರೆ. ಆದರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಇಷ್ಟ ಆಗಿರೋ ರೀಲ್ಸು ಬೈ ಮಿಸ್ಸಾಗಿ ಆ ರೀಲ್ಸ್ನ ಬೇರೆ ಕಡೆ ಹೋಗ್ಬಿಡುತ್ತೆ. ಆಮೇಲೆ ಅದೇ ರೀಲ್ಸ್ ಮತ್ತೆ ಬೇಕಂತಂದ್ರೆ ನಿಮಗೆ ಸಿಗಲ್ಲ. ಸೊ ಈ ಥರ ಅದೇ ರೀಲ್ಸ್ ಏನಾದರೂ ನಿಮಗೆ ಬೇಕಂತಂದರೆ ಒಂದು ಸಿಂಪಲ್ ಟ್ರಿಕ್ ಇದೆ. ಅದನ್ನು ಯಾವ ಥರ ಮಾಡೋದು, ಒಂದು ನಿಮಗೆ ಇಷ್ಟ ಆಗಿರೋ ರೀಲ್ಸ್ನ ಮತ್ತೆ ರಿಟ್ರೀವ್ ಮಾಡ್ಕೊಳ್ಳೋದು ಹೇಗಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ನನ್ನ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಈ ತರ ಎಲ್ಲ ರೀಲ್ಸ್ ನೀವು ಸ್ವೈಪ್ ಮಾಡ್ಕೊಂತ ಹೋಗ್ತಿರ್ತಾರ. ಅಂದ್ರೆ ಈ ತರ ಎಲ್ಲ ಬ್ರೌಸಿಂಗ್ ಮಾಡ್ತಾ ಹೋಗ್ತಿರ್ತಾರ. ಬ್ರೌಸಿಂಗ್ ಮಾಡುವಾಗ ಲೈಕ್ ಬಟನ್ ಲೈಕ್ ಕೊಡ್ತಾ ಹೋಗ್ತಾರ, ಆಮೇಲೆ ಕಮೆಂಟ್ನು ಮಾಡ್ತಾ ಹೋಗ್ತಾರ. ಕೆಲವೊಂದು ರೀಲ್ಸ್ ಎಲ್ಲ ಇಷ್ಟ ಆಗಿರ್ತವೆ, ಬಟ್ ಆ ತರ ಏನಾದ್ರು ಮಿಸ್ ಆದ್ರೆ ಏನ್ ಮಾಡ್ಬೇಕಂತ ಹೇಳ್ತೀನಿ. ನೀವು ಬ್ಯಾಗ್ ಬಂದು ಇಲ್ಲೇನ್ ಕಾಣ್ತಿದೆಯಲ್ಲ ಕೆಳಗಡೆ ನಿಮ್ ಪ್ರೊಫೈಲ್ ಅಲ್ಲಿ ಹೋಗಿ ಮೇಲೆ 3 ಡಾಟ್ಸ್ ಏನ್ ಕಾಣ್ತಿದೆಯಲ್ಲ ಅಂದ್ರೆ ಲೈನ್, ಇದರಲ್ಲಿ ಹೋಗಿ ಈ ಒಂದು ಆಪ್ಷನ್ ಅಲ್ಲಿ ಹೋದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಸೇವ್ಡ್ ಅಂತ ಇದೆ. ಸೇವ್ಡ್ ಅಂತಂದ್ರೆ ನೀವು ಸೇವ್ ಮಾಡಿರ್ತೀರ, ಬಟ್ ನಿಮಗೆ ಕೆಲವೊಂದು ಮಿಸ್ ಆಗಿರ್ತಾವಲ್ಲ, ಅವು ಯಾವ ತರ ಅಂದ್ರೆ ಬೇರೆ ಒಂದು ಟ್ರಿಕ್ ಅಲ್ಲಿ ಏನಾದ್ರು ಮತ್ತೆ ಅದನ್ನ ನಾವು ನೋಡ್ಬೇಕಂತಂದ್ರೆ ಸಿಂಪಲ್ ಆಗಿ ಸೇವ್ಡ್ ಅಂತ ಇದೆ ಅಲ್ಲ, ಅದ್ರ ಕೆಳಗಡೆ ಅರ್ಚಿವ್ ಅಂತ ಇದೆ, ಆಮೇಲೆ ಯುವರ್ ಆಕ್ಟಿವಿಟಿ ಅಂತ ಇದೆ. ಯುವರ್ ಆಕ್ಟಿವಿಟಿ ಅಂತ ಹೋಗಿ, ಓಕೆನಾ. ಯುವರ್ ಆಕ್ಟಿವಿಟಿ ಅಂತ ಹೋದ್ಮೇಲೆ ಒಳಗಡೆ ಲೈಕ್ಸ್, ಕಮೆಂಟ್ಸ್, ನೋಟ್ಸ್, ಟ್ಯಾಗ್ಸ್ ಅಂತ ಏನಿದೆ ಅಲ್ಲ, ಈ ಒಂದು ಆಪ್ಷನ್ ಅಲ್ಲಿ ಲೈಕ್ಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇದಿರ್ತವೆ ರೀಲ್ಸ್. ಇವೆಲ್ಲ ಆಲ್ಮೋಸ್ಟ್ ಅಲ್ಲೂ ನೀವು ಯಾವುದೇ ರೀಲ್ ನೋಡಿ ನೀವು ಲೈಕ್ ಮಾಡ್ಕೊಂತಾನೆ ಬಂದಿರ್ತೀರ, ಕೆಲವೊಂದನ್ನ ಸೇವ್ ಮಾಡಿರ್ತೀರ. ಬಟ್ ಆಲ್ಮೋಸ್ಟ್ ಅಲ್ಲಿ ನೀವು ಲೈಕ್ ಮಾಡದೆ ಯಾವುದೇ ಪೋಸ್ಟ್ನ ನೀವು ಇಗ್ನೋರ್ ಮಾಡಲ್ಲ. ಸೊ ನೀವು ಸೇವ್ ಮಾಡದೇ ಇದ್ರು ಕೆಲವೊಂದು ರೀಲ್ಸ್ ಏನಾದ್ರು ಬೇಕು ಅಂತಂದ್ರೆ ಈ ಒಂದು ಆಪ್ಷನ್ ಅಲ್ಲಿ ನೀವು ನೋಡ್ಬೋದು. ಲೈಕ್ಸ್ ಅಂತ ಏನಿದೆಲ್ಲ, ಈ ಒಂದು ಆಪ್ಷನ್ ಅಲ್ಲಿ ಎಲ್ಲಾ ರೀಲ್ಸ್ನು ಇರ್ತವೆ. ನೀವು ಯಾವ್ದ್ಯಾವ್ದು ಲೈಕ್ ಮಾಡಿರ್ತೀರಲ್ವಾ, ಅದು ಪ್ರತಿ ಒಂದೂ ಇದರಲ್ಲಿ ಇರುತ್ತೆ. ಇದು ಆಗ್ಲಿಲ್ಲ ಅಂತಂದ್ರೆ ಕೆಲವೊಂದು ಕಮೆಂಟ್ ಸೆಕ್ಷನ್ ಅಲ್ಲೂ ಕಮೆಂಟ್ ಯಾವ್ದಾವ್ದು ರೀಲ್ಸ್ ಇರ್ತಾವಲ್ಲ, ಅದಕ್ಕೇನಾದ್ರೂ ಕಮೆಂಟ್ ಮಾಡಿದ್ರೆ ಅದೆಲ್ಲ ಇದ್ರಲ್ಲೇ ಸಿಗ್ತವೆ. ಟ್ಯಾಗ್ ಮಾಡಿರೋದು ನಾರ್ಮಲ್ ಆಗಿ ನಿಮ್ ಪ್ರೊಫೈಲ್ ಅಲ್ಲೇ ಸಿಗುತ್ತೆ, ಅದೇನ್ ಗೊತ್ತಾಗಲ್ಲ. ಬಟ್ ಬಹಳಷ್ಟು ಜನಕ್ಕೆ ಈ ಒಂದು ಲೈಕ್ ಮಾಡಿದ್ರು ರೀಲ್ಸ್ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಇದೊಂದು ಆಪ್ಷನ್ ಇದೆ, ಓಕೆನಾ. ಯೂಸ್ ಮಾಡ್ಕೋಬಹುದು ನೀವು ಪ್ರತಿಯೊಂದು ವಿಡಿಯೋನ ಲೈಕ್ ಮಾಡ್ಕೊಂತ ಹೋದ್ರೆ ಇಲ್ಲೇ ಗ್ಯಾದರ್ ಆಗ್ತಾ ಹೋಗುತ್ತೆ ಎಲ್ಲ ರೀಲ್ಸ್. ನೋಡಿದ್ರಲ್ಲ ಯಾವ ಥರ ಸೆಟ್ಟಿಂಗ್ ಅಂತ. ಇದೇ ಥರ ನೀವು ಏನಾದರೂ ಸೇವ್ ಮಾಡಿಲ್ಲ ಅಂತಂದ್ರೂ ಯೂಸ್ವಲ್ ಆಗಿ ನೀವು ಲೈಕ್ ಮಾಡ್ತಾ ಹೋಗ್ತಿರ್ತೀರ ಎಲ್ಲ ರೀಲ್ಸ್ನು. ಇಫ್ ಏನಾದರೂ ಸೇವ್ ಮಾಡದೆ ಮರ್ತಿದ್ರು ನೀವು ಒಂದು ಲೈಕ್ಸ್ ಕಮೆಂಟ್ ಸೆಕ್ಷನ್ ಏನು ತೋರಿಸಿದ್ನಲ್ಲ, ಆ ಒಂದು ಆಪ್ಷನಲ್ಲಿ ಹೋದರೆ ನಿಮಗೆ ಇಷ್ಟ ಆಗಿರೋ ಒಂದು ರೀಲ್ಸ್ ಸಿಗುತ್ತೆ. ನೀವು ವಿಡಿಯೋನ ಸೇವ್ ಕೂಡ ಮಾಡ್ಕೋಬೋದು. ಸೇವ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಏನಾದರೂ ರೀಲ್ಸ್ನ ಇಮಿಟೇಟ್ ಮಾಡ್ಕೋಬೇಕಂತಂದರೆ ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.